ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ it's also a second video of uploading how to study and plan for KCET 2025 examination. So ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಏನು ಸ್ಟಡಿ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂದರೆ ಇವತ್ತು ನಾವು ಹೇಗೆ ನಮಗಿರೋ ಕೆಲವು ದಿವಸದಲ್ಲಿ ನಾವು ನಮ್ಮ ಸಿಲೆಬಸನ್ನು ಕಂಪ್ಲೀಟ್ ಮಾಡಬಹುದು ಆ್ಯಂಡ್ ಆ ಸಿಲೆಬಸನ್ನು ಯಾವ ಥರ ಓದಬೇಕು, ಯಾವ್ಯಾವ ದಿನ ಏನೇನು ಓದಬೇಕು ಅನ್ನೋದನ್ನು ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ವಿಡಿಯೋನ ಎಂಡ್ ತನಕ ನೋಡಬೇಕಾಗತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಬೆಲ್ ಐಕನ್ ಹಿಟ್ ಮಾಡಿದ್ರೆ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ವಿದೌಟ್ ಎನಿ further delay, let's get started. Guys, ಇಲ್ಲಿ ನೀವೊಂದು PDF ನೋಡ್ತಿದ್ದೀರಾ. ಇದರಲ್ಲಿ ನಾನು KCET ಎಕ್ಸಾಮಲ್ಲಿ ಬರುವಂತಹ ಕೆಮಿಸ್ಟ್ರಿ ಎಕ್ಸಾಮಿನೇಷನ್ ಇದ್ದು ಪ್ರೀವಿಯಸ್ ಇಯರ್ ಕ್ವೆಶನ್ಸಲ್ಲಿ ಯಾವ್ಯಾವ ಇಯರ್ ಏನೇನು ಬಂದಿದೆ ಅನ್ನೋದನ್ನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ, ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಸಪ್ರೇಷನ್ ಮಾಡಲಾಗಿದೆ. ಇದರಲ್ಲಿ ಪ್ರತಿಯೊಂದು ವರ್ಷದಲ್ಲಿ ಬಂದಿರುವಂತಹ ಕ್ವೆಶನ್ಸನ್ನು ಎಷ್ಟೆಷ್ಟು ನಂಬರ್ ಆಫ್ ಕ್ವೆಶನ್ಸ್ ಬಂದಿದೆ ಅಂತ ತಿಳಿಸಲಾಗಿದೆ. ಮುಂದಕ್ಕೆ ನಾವು ಮ್ಯಾಥ್ಸ್ ನೋಡ್ಕೊಂಡು ಬರೋಣ. ಮ್ಯಾಥ್ಸಲ್ಲಿ ಆಲ್ಜಿಬ್ರಾ, ಕ್ಯಾಲ್ಕ್ಯುಲಸ್, ಟ್ರಿಗ್ನೋಮೆಟ್ರಿ, ಆಮೇಲೆ ಅಡ್ವಾನ್ಸ್ಡ್ ಕ್ಯಾಲ್ಕ್ಯುಲಸ್ ಇದ್ರ ಬಗ್ಗೆ ಎಲ್ಲ ನಮಗೆ ಒಂದೊಂದು ಕ್ವೆಶನ್ಸ್ ಬಂದಿದೆ, 2 ಕ್ವೆಶನ್ಸ್ ಬಂದಿದೆ ಅನ್ನೋದನ್ನ ಬ್ರೀಫ್ ಆಗಿ ತಿಳಿಸಿದ್ದೀನಿ. ಇಲ್ಲಿ ಆಲ್ಜಿಬ್ರಾದಲ್ಲಿ ಕ್ಯಾಲ್ಕ್ಯುಲಸ್, ಟ್ರಿಗ್ನೋಮೆಟ್ರಿ, ಅನಾಲಿಟಿಕಲ್ ಜಿಯೋಮೆಟ್ರಿ. ಸೊ ಎಷ್ಟೆಷ್ಟು ಕ್ವೆಶನ್ ಬಂದಿದೆ ಅಂತ ನೀಟಾಗಿ ನೋಡ್ಕೊಳ್ಳಿ. ಸೊ ಗೈಸ್, ನಿಮ್ಮ ಬೋರ್ಡ್ ಎಕ್ಸಾಮ್ಗಿಂತ ಮುಂಚೆ ನಿಮಗೆ 40 days ಆಫ್ ಗ್ಯಾಪ್ ಸಿಗುತ್ತೆ ಫಾರ್ ಯೋರ್ ಪ್ರಿಪರೇಷನ್ ಆಫ್ ಯೋರ್ ಬೋರ್ಡ್ಸ್. ಸೊ ಬೋರ್ಡ್ಸ್ ಆದಮೇಲೆ ಯು ಹ್ಯಾವ್ ಓನ್ಲಿ 28 days ಫಾರ್ ದ ಪ್ರಿಪರೇಷನ್ಸ್ ಆಫ್ ಯೋರ್ KCET ಎಕ್ಸಾಮಿನೇಷನ್. ದಿಸ್ ಇಸ್ ಲಿಟ್ರಲಿ ಕನ್ಫ್ಯೂಸಿಂಗ್ ಅಲ್ವಾ ಗೈಸ್? ಇಲ್ಲಿ 40 days ನೋಡಲಾ ಅಥವಾ ಲೆಟ್ ಮಿ ಸಿ ದಿಸ್ 28 days ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಸೊ ಈ ಕನ್ಫ್ಯೂಷನ್ಸನ್ನ ದೂರ ಮಾಡೋಕ್ಕಂತಲೇ ನಾನು ಈ ಒಂದು ಚಾರ್ಟನ್ನು ರೆಡಿ ಮಾಡಿದ್ದೀನಿ. ಸೊ ಅದರಲ್ಲಿ ಯಾವ್ಯಾವ ದಿವಸ ಏನೇನು ಓದಬೇಕು ಅಂದರೆ ಡೇ 1 ಈ ಚಾಪ್ಟರ್ ಓದಬೇಕು, ಡೇ 2 ಈ ಚಾಪ್ಟರ್ ಓದಬೇಕು. ಇದನ್ನು ನಾವು ಪ್ರಿಫರೇಬ್ಲಿ ಒಂದು ಪ್ರಿಸ್ಕ್ರೈಬ್ಡ್ ಆಗಿ ಅದನ್ನು ಇನ್ನೂ ಕೂಡ ಒಂದು ಸ್ಪೆಷಲೈಸೇಷನ್ ಮಾಡಿಬಿಟ್ಟು ಈ ದಿನ ಇದನ್ನು ಓದಿದ್ರೆ, ದಿನ ಓದಿದ್ರೆ ದಟ್ ನಿಮ್ಮ ತಲೆಯಲ್ಲಿ ಒಳಿಯುತ್ತೆ. ಒಂದು ಪಾಯಿಂಟ್ ನಂಬರ್ 2 ಏನಂದರೆ ಅಷ್ಟು ದಿನದೊಳಗೆ ಗ್ಯಾಪಲ್ಲಿ ಏನೇನು ಮುಗಿಸ್ಬೇಕು ಅನ್ನೋ ಐಡಿಯಾ ನಿಮ್ಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಬಿಟ್ಟಿದ್ದು ನಿಮಗೆ, ಬಿಕಾಸ್ ಯು ಆಲ್ಸೋ ಹ್ಯಾವ್ ಟು ಥಿಂಕ್ ಅಲ್ವಾ, ಏನಾದಮೇಲೆ ಏನು ಓದಬೇಕು, ಯಾವ ಚಾಪ್ಟರ್ ಆದಮೇಲೆ ಯಾವುದು, ಎಷ್ಟೆಷ್ಟು ದಿನ ಗ್ಯಾಪಲ್ಲಿ ಓದಬೇಕು ಅನ್ನೋದನ್ನು ನೀವು ಬ್ರೈನ್ ಯೂಸ್ ಮಾಡಿಕೊಂಡು ನೀವು ಸ್ಟಡಿ ಮಾಡ್ಕೋಬೇಕು. ಅಂದರೆ ಬ್ರೈನ್ ಆಫ್ಕೋರ್ಸ್ ಎಲ್ರಿಗಿದೆ, ಐ ವಾಸ್ ಜಸ್ಟ್ ಜೋಕಿಂಗ್, ಫರ್ಗೆಟ್ ಅಬೌಟ್ ಇಟ್. ಸೊ ನಾನು ಹೇಳೋದು ಇಷ್ಟೇ ಸಿಂಪಲ್, ಆ ಒಂದು ಚಾರ್ಟನ್ನು ನೀವು ಫಾಲೋ ಮಾಡ್ಕೊಂಡು ಹೋದರೆ ಯು ವಿಲ್ ಶೋರ್ಲಿ ಗೋನ ಗೆಟ್ ಎ ಗುಡ್ ಐಡಿಯಾ ಅಂತ. ಸೊ ಬನ್ನಿ ಆ ಚಾರ್ಟನ್ನು ನೋಡ್ಕೊಂಡು ಬರೋಣ. ಸೊ ಗೈಸ್, ಈ ಒಂದು ಚಾರ್ಟ್, ಈ ಒಂದು ಪ್ಲ್ಯಾನಿಂಗ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವುದೇ ಚಿಕ್ಕ ಪುಟ್ಟ ಡೌಟ್ ಆದರೂ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. 24/7 ಐ ಆಮ್ ರೆಡಿ ಟು ಹೆಲ್ಪ್ ಯು ಆಲ್ ಗೈಸ್ ಟು ಕ್ರ್ಯಾಕ್ ದಿಸ್ KCET examination and score easily a rank below 1000. It is possible if I did it, and if it is possible for me, 100% sure, 1000% sure it's also possible for you guys. ಹಾಗಾಗಿ ವಿಡಿಯೋನ ಎಂಡ್ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೊಸ ಕಂಟೆಂಟ್ ನಿಮಗೆ ಬೇಕಾದರೆ, KCET ಸೀರೀಸ್ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್. ಧನ್ಯವಾದಗಳು. ಜೈ ಹಿಂದ್.